ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್. ಈಗ ಒಂದು ಕಪ್ಪಲ್ ಮಗು ಬೇಕು ಅಂತ ಅಂದಾಗ ಅವ್ರಿಗೆ ಹಲವಾರು ಯೋಚನೆಗಳಿರುತ್ತೆ. ಮಾಡ್ಕೋಬೇಕೋ ಬೇಡವೋ ಅಂತ ಕ್ವೆಶನ್ನು. ಮಗು ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಒಂದು ನಿಮ್ಮ ಲೈಫ್ ಕಂಟಿನ್ಯೂ ಆಗಬೇಕು, ನಿಮ್ಮ ಪ್ರೋಜೆನಿ ಅಂತ ಹೇಳ್ತೀವಿ, ಅದು ಕಂಟಿನ್ಯೂ ಆಗಬೇಕು. ಸೊ ಈಗ ಈ ಮಗು ಮಾಡ್ಕೊಳ್ಳುವಾಗ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಈಗ ಮಗುವನ್ನ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದಾಗ ಒಂದಿಷ್ಟು ನೀವು ಗೂಗಲ್ ಮಾಡ್ತೀರಾ, ಒಂದಿಷ್ಟು ನಿಮ್ಮ ಫ್ರೆಂಡ್ಸಿಂದ ಇನ್ಫಾರ್ಮೇಷನ್ ತೊಗೋತೀರಾ, ಒಂದೊಂದು ಸರಿ ನೀವು ಡಾಕ್ಟ್ರಲ್ಲಿ ಬಂದು ಕೂಡ ಒಂದು ಕನ್ಸಲ್ಟೇಷನ್ ಮಾಡ್ತೀರಾ. ಬೆಸ್ಟ್ ಏನು ಅಂದರೆ ನೀವು ಡಾಕ್ಟ್ರಲ್ಲಿ ಬಂದು ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ಒಂದು ನಾವು ಚೆಕಪ್ ಮಾಡ್ತೀವಿ. ಚೆಕಪ್ಪಲ್ಲಿ ನಿಮಗೆ ಗರ್ಭಕೋಶ ಚೆನ್ನಾಗಿದೆಯಾ, ಓವರೀಸ್ ಚೆನ್ನಾಗಿದೆಯಾ, ಏನಾರ ಇನ್ಫೆಕ್ಷನ್ ಇದೆಯಾ ಅಂತ ನೋಡ್ತೀವಿ. ಯೂಶಲಿ ಫಸ್ಟ್ ವಿಸಿಟಲ್ಲಿ ಗಂಡಸರಿಗೆ ನಾವು ಚೆಕಪ್ ಮಾಡಲ್ಲ. ಬಟ್ ಕ್ವಾಯಿಟಲ್ ಹಿಸ್ಟ್ರಿ ಅಂದರೆ ಗಂಡ ಹೆಂಡತಿ ಸೇರೋಕ್ಕೆ ಏನೂ ತೊಂದರೆ ಇಲ್ವಾ, ಗಂಡಸರಿಗೆ ಚೆನ್ನಾಗಿ ಎರೆಕ್ಷನ್ ಅಂದರೆ ಇದು ಸಂಭೋಗ ಮಾಡೋಕ್ಕೆ ಏನೂ ತೊಂದರೆ ಇಲ್ವಾ ಅನ್ನೋದನ್ನು ಒಂದು ನಮ್ಮ ಹಿಸ್ಟ್ರಿಯಲ್ಲಿ ನಾವು ಕನ್ಫರ್ಮ್ ಮಾಡಿಕೊಂಡು ಅದಾದಮೇಲೆ ನಾವು ಹೆಣ್ಣಿಗೆ ಫೋಲಿಕ್ ಆ್ಯಸಿಡ್ ಕೊಡ್ತೀವಿ. ಫೋಲಿಕ್ ಆ್ಯಸಿಡ್ ಕೊಟ್ಬಿಟ್ಟು ನೀವು ನಿಮ್ಮ ಸೈಕಲ್ಲಿ ಮುಟ್ಟು ನಿಮ್ಮದು ಕರೆಕ್ಟಾಗಿದ್ದರೆ 12ರಿಂದ 16ನೇ ದಿನದಲ್ಲಿ ನೀವು ಸಂಭೋಗ ಮಾಡಿದ್ರೆ ಕನ್ಸೆಪ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಒಂದು ಅಡ್ವೈಸ್ ಕೊಟ್ಟು ಹೇಳಿರ್ತೀವಿ. ಇದಲ್ಲದೆ ಅವ್ರಿಗೆ ಶುಗರ್ ಇದೆಯಾ, ಇಲ್ಲ ಎನಿಮಿಯಾ ಇದೆಯಾ, ಇಲ್ಲ BP ಏನಾದ್ರು ಜಾಸ್ತಿ ಇದೆಯಾ, ಅಕಸ್ಮಾತ್ ಇದೆಲ್ಲ ಇದ್ದರೆ ಅವ್ರಿಗೆ ಶುಗರ್ನ ಕಂಟ್ರೋಲಲ್ಲಿ ನೀವು ಇಟ್ಕೊಳ್ಳಿ ಅಂತ ಅದಕ್ಕೆ ಮೆಡಿಕೇಷನ್ ಕೊಡ್ತೀವಿ. ಎನಿಮಿಯಾ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ತೀವಿ, ರಕ್ತಹೀನತೆ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ತೀವಿ. ಜೊತೆಗೆ ಇನ್ನೇನಾದರೂ ಅವ್ರಿಗೆ BP ಜಾಸ್ತಿ ಇದೆ, ಇನ್ನೇನಾದರೂ ಫಿಸಿಕಲ್ ಪ್ರಾಬ್ಲಮ್ಸ್ ಇದೆ, ತೂಕ ಜಾಸ್ತಿ ಇದ್ದರೆ, ತೂಕ ಕೆಲವು ಸರಿ ಜಾಸ್ತಿ ಇದ್ದಾಗೂ ನಾವು ಹೇಳ್ತೀವಿ ಐಡಿಯಲ್ ವೇಟ್ಗೆ ಬನ್ನಿ, ಇಲ್ಲದಿದ್ರೂ ಒಂದು 3-4 kg ಕಡಿಮೆ ಮಾಡಿ ಅಂತ ಒಂದು ಅಡ್ವೈಸ್ ಕೊಡ್ತೀವಿ. ಸೊ ಈ ಥರ ನಾವು ಅಡ್ವೈಸ್ ಮಾಡಿ ನೆಕ್ಸ್ಟ್ ಒಂದು 3 months ನೀವು ಟ್ರೈ ಮಾಡಿ. ಅಕಸ್ಮಾತ್ ಅವಾಗಲೂ ಆಗದಿದ್ದರೆ ಡಾಕ್ಟ್ರಲ್ಲಿ ಟ್ರೀಟ್ಮೆಂಟಿಗೆ ಬನ್ನಿ ಅಂತ ಈ ಥರ ಅಡ್ವೈಸ್ ಮಾಡ್ತೀವಿ.